Hi guys, welcome back to my class. In today's class, we are going to study the second part of the lesson, that is a hero, which is for SSLC students. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಒಂದು ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ನಾವು ಈ ಹೀರೋ ಪಾಠದ ಒಂದು ಎರಡನೇ ಭಾಗವನ್ನು ಡಿಸ್ಕಸ್ ಮಾಡೋಣ. ಸೊ ಈ ಎರಡನೇ ಭಾಗವನ್ನು ನಾನು ಎರಡು ಟೈಟಲ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಟಲ್ ಈಸ್ ಸ್ವಾಮಿ ಎಕ್ಸ್ಪೀರಿಯನ್ಸ್ ಇನ್ ದ ಆಫೀಸ್ ರೂಮ್. ಸ್ವಾಮಿಯ ಒಂದು ಅನುಭವ ಆಫೀಸ್ ರೂಮಲ್ಲಿ ಸ್ವಾಮಿಗೆ ಯಾವ ರೀತಿ ಅನುಭವ ಆಯಿತು ಅನ್ನೋದು ಒಂದು ಟೈಟಲ್ ಆಗಿದ್ರೆ, ಇನ್ನೊಂದು ಸ್ವಾಮಿ ಬಿಕೇಮ್ ಓವರ್ ನೈಟ್ ಹೋಗೋದಕ್ಕಿಂತ ಮುಂಚೆ ವಿ ವಿಲ್ ಸ್ಟಡಿ ವಾಟ್ ಹ್ಯಾಪನ್ಡ್ ಟಿಲ್ ನಾವ್. ಸೊ ಇನ್ ದ ಪ್ರೀವಿಯಸ್ ವಿಡಿಯೋ ನಾವು ಏನು ನೋಡಿದೆವು, ಇಲ್ಲಿಯವರೆಗೆ ಏನಾಗಿತ್ತು. ಸೊ ದ ನ್ಯೂಸ್ ಪೇಪರ್ ರಿಪೋರ್ಟ್, Swami's father narrated the newspaper story to Swami, the bravery of a village lad, and how did that boy fight with a tiger. And later on, the discussion between Swami and his father. Swami said that definitely that boy was a strong and grown up person, but his father said that courage is very important while facing the challenge. Strength and age are not important, but Swami refused that theory. Then father challenged Swami to sleep alone in the office room. Then Swami thought that proposition was very frightful because he had always slept beside his granny. So for that, to escape from his father, he introduced the cricket topic, and later on he said that from the first of next month I will sleep alone. And he said once again, moving on, Swami took the help of his granny and his mother, but nothing helped for Swami. At last he was forced to sleep alone in the office room. ಇಲ್ಲಿ ಇಷ್ಟೆಲ್ಲ ಆದ ನಂತರ ಇವತ್ತು ಏನಪ್ಪ ಅಂತಂದ್ರೆ ನಾವು ಅವರಿಗೆ ಆ ಒಂದು ರೂಮಲ್ಲಿ ಯಾವ ರೀತಿ ಅನುಭವ ಆಯಿತು ಅನ್ನೋದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರ ಒಂದು ಪಾಠದ ಪೂರ್ಣ ಪರಿಚಯ, ಒಂದನೇ ಭಾಗದ ಒಂದು ಪೂರ್ಣ ಪರಿಚಯ ನಿಮಗೆ ಬೇಕಾದರೆ ಈ ಒಂದು ಮುಂಚಿನ ವಿಡಿಯೋ ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಹೋಗಿ ನೋಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ಕ್ಲಾಸ್. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಈ ಒಂದು ಪಾಠವನ್ನು ನೋಡುವಾಗ ನಿಮ್ಮ ಹತ್ರ ನೀವು ಟೆಕ್ಸ್ಟ್ ಬುಕ್ ಆ್ಯಂಡ್ ವಿತ್ ಅ ಪೆನ್ನು ಮತ್ತು ನೋಟ್ಬುಕ್ಕು ಜೊತೆಗೆ ಪುಸ್ತಕ ಕೂಡ ಇರಬೇಕು ಟು ನೋಟ್ ಡೌನ್ ದ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. He was pained and angry. He did not like the strain of cruelty he saw in his father's nature. He hated the newspaper for printing the tiger story. He wished that the tiger had not spared the boy, who did not appear to be a boy after all, but a monster. So now Swami's mind has been completely changed. Completely he has been cut off from humanity. ಯಾರೊಬ್ಬರು ಅವನ ಮೇಲೆ ಅನುಕಂಪವನ್ನು ತೋರಿಸಲಿಲ್ಲ. ಸೊ ಸಿ ದರ್ ಹ್ಯುಮ್ಯಾನಿಟಿ ಮೀನ್ಸ್ ಅನುಕಂಪ ಅಥವಾ ಮಾನವೀಯತೆ ಅಂತ ಹೇಳ್ತೀವಿ. ಸೊ ಹಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೇನ್ ಆಫ್ ಕ್ರಿವೆಲ್ಟಿ. ಅವರ ತಂದೆಗೆ ಇರ್ತಕ್ಕಂಥ ಒಂದು ಕ್ರಿವೆಲ್ಟಿ, ಕ್ರೂರತನ ಏನಪ್ಪ ಅವನಿಗೆ ಇಷ್ಟ ಆಗ್ತಾ ಇಲ್ಲ. ನಮ್ಮ ತಂದೆ ಯಾಕೆ ಹೀಗೆ ಅಂತ ವಿಚಾರ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಹೇಟೆಡ್, ತಿರಸ್ಕರಿಸೋದು. ಏನು, ಯಾವುದನ್ನು ತಿರಸ್ಕರಿಸ್ತಾ ಇದ್ದಾನೆ? ನ್ಯೂಸ್ ಪೇಪರನ್ನು ತಿರಸ್ಕರಿಸ್ತಾ ಇದ್ದಾನೆ. ಬಿಕಾಸ್ ದ್ಯಾಟ್ ನ್ಯೂಸ್ ಪೇಪರ್ ಹ್ಯಾಡ್ ಪ್ರಿಂಟೆಡ್ ದ ಸ್ಟೋರಿ ಆಫ್ ದ ಟೈಗರ್. ದ್ಯಾಟ್ಸ್ ವೈ ಹಿ ಸ್ಟಾರ್ಟೆಡ್ ಟು ಹೇಟ್ ದ ನ್ಯೂಸ್ ಪೇಪರ್. ಆಮೇಲೆ ಹಿ ವಿಶ್ ದ್ಯಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್. ನೋಡ್ರಿ, ಮನಸ್ಸಿನಲ್ಲಿ ಎಂಥ ವಿಚಾರ ಬಂತು ಸ್ವಾಮಿಗೆ ಅಂತಂದರೆ, ಅವನು ಏನು ಹೇಳ್ತಾನೆ? ಸ್ಪೇರ್ ಮೀನ್ಸ್ ಕಾಪಾಡುವುದು. ಆ ಹುಲಿ ಏನು ಮಾಡಬೇಕಾಗಿತ್ತು? ಮಗುವಿಗೆ ಸಾಯಿಸಬೇಕಾಗಿತ್ತು. ಅಷ್ಟೇ ಅಲ್ಲ, ಆಫ್ಟರ್ ಆಲ್ ಹೂ ಡಿಡ್ ನಾಟ್ ಅಪಿಯರ್ ಟು ಬಿ ಅ ಬಾಯ್. ಅವನ ಪ್ರಕಾರ ಈಗಲೂ ಕೂಡ ಸ್ವಾಮಿಗೆ ಏನು ಅನ್ನಿಸ್ತಾ ಇದೆ? ಅವನು ಮಗು ಅಲ್ಲವೇ ಅಲ್ಲ. ಬಟ್ ನಾವು ಎ ಮಾನ್ಸ್ಟರ್. ಮಾನ್ಸ್ಟರ್ ಮೀನ್ಸ್ ರಾಕ್ಷಸ ಆಗಿರಬೇಕು. ದ್ಯಾಟ್ಸ್ ವೈ ಹಿ ಫಾಟ್ ವಿತ್ ಅ ಟೈಗರ್ ಅಂತ ಸ್ವಾಮಿ ಏನು ಮಾಡ್ತಾನೆ? ವಿಚಾರವನ್ನು ಮಾಡ್ತಾನೆ. ಆಮೇಲೆ ಏನಾಗುತ್ತೆ ನೋಡ್ರಿ, as the night advanced and the silence in their house deepened, his heart beat faster. He remembered all the stories of devils and ghosts he had heard in his life. How often his chum Mani had seen the devil in the banyan tree.
at his street end. And what about poor Muniswami's father, who spat out blood because the devil near the river's edge slapped his cheek when he was returning home late one night? And so on his thoughts continued. He was faint and fear. ನೋಡ್ರಿ ಸ್ವಾಮಿಗೆ ಏನಾಯ್ತು, ರಾತ್ರಿ ಆಗುತ್ತಲೇ ರಾತ್ರಿ ಮುಂದುವರಿಯಿತು. ಮುಂದುವರೆದ ಹಾಗೆ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್ಡ್, ಆಳವಾಗಿ ನಿಶ್ಶಬ್ದ. ದ ಹೋಲ್ ರೂಮ್ ಹ್ಯಾಸ್ ಬೀನ್ ಸೈಲೆನ್ಸ್ಡ್. ಕಂಪ್ಲೀಟ್ ರೂಮ್ ಏನಾಗಿತ್ತಪ್ಪ ಅಂದರೆ ಸೈಲೆಂಟ್ ಆಗಿತ್ತು. ಆವಾಗ ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್, ಅವನ ಹೃದಯ ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಅಂಡ್ ಗೋಸ್ಟ್ಸ್ ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ನಾವು ಆಲ್ರೆಡಿ ಏನು ಗೊತ್ತು ನೋಡಿದ್ದೀವಪ್ಪ ಅಂದರೆ, ಅವರ ಅಜ್ಜಿ ಅವನಿಗೆ ಏನು ಮಾಡ್ತಾಯಿದ್ರು, ದಿನಾಲು ಕತೆಗಳನ್ನು ಹೇಳ್ತಾ ಇದ್ರು. ಆ ಎಲ್ಲ ಕತೆಗಳು ಅವನಿಗೆ ನೆನಪಾಗೋದಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಅಂಡ್ ಗೋಸ್ಟ್ಸ್. ರಿಮೆಂಬರ್ ಮೀನ್ಸ್ ನೆನಪಿಸಿಕೊಳ್ಳುವುದು. ಸ್ಟೋರೀಸ್ ಆಫ್ ಡೆವಿಲ್ಸ್, ಎಂಥ ಕತೆಗಳು, ಭೂತದ ಕತೆಗಳು ಅವನಿಗೆ ನೆನಪಾಗ್ತಾ ಇದ್ದು. ಅಷ್ಟೇ ಅಲ್ಲ, ನೋಡ್ರಿ ಒಂದೆರಡು ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದಾನೆ. ಹೌ ಆಫನ್ ಹಿಸ್ ಚಮ್ ಮಣಿ, ಚಮ್ ಮೀನ್ಸ್ ಕ್ಲೋಸ್ ಫ್ರೆಂಡ್, ಆತ್ಮೀಯ ಸ್ನೇಹಿತ ಅಂತ ಕರಿತೀವಿ. ಮಣಿ ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬನಿಯಾನ್ ಟ್ರೀ ಅಟ್ ಈಸ್ ಸ್ಟ್ರೀಟ್ ಎಂಡ್. ಆ್ಯಂಡ್ ವಾಟ್ ಅಬೌಟ್ ಪುವರ್ ಮುನಿಸ್ವಾಮೀಸ್ ಫಾದರ್? ಒಂದು ಸಾರಿ ಏನಾಗಿತ್ತಪ್ಪ ಅಂದ್ರೆ, ಮಣಿ ಏನು ಮಾಡಿರ್ತಾನೆ, ಅವನ ಮನೆ ಹತ್ರ ಇರ್ತಕ್ಕಂಥ ಆಲದ ಮರದಲ್ಲಿ ಒಂದು ಭೂತವನ್ನು ನೋಡಿರ್ತಾನೆ. ಮಣಿ ಈಸ್ ಕ್ಲೋಸ್ ಫ್ರೆಂಡ್ ಆಫ್ ಸ್ವಾಮಿ. ಆ್ಯಂಡ್ ಇನ್ನೊಂದು ಸ್ಟೋರಿ ಏನಪ್ಪ ಅಂದರೆ, ಮುನಿಸ್ವಾಮಿಯ ತಂದೆ, ಮುನಿಸ್ವಾಮಿ ಅಂತಕ್ಕಂಥವ್ರು ಇನ್ನೊಬ್ಬ ಸ್ವಾಮಿಯ ಸ್ನೇಹಿತ, ಅವನಿಗೇನಾಗಿರುತ್ತೆ, ಹೂ ಸ್ಪ್ಯಾಟ್ ಔಟ್ ಬ್ಲಡ್. ಅವರ ತಂದೆ, ಮುನಿಸ್ವಾಮಿಯ ತಂದೆ ಸ್ಪ್ಯಾಟ್ ಔಟ್ ಬ್ಲಡ್, ರಕ್ತವನ್ನು ವಾಂತಿ ಮಾಡ್ಕೊಂಡಿರ್ತಾರೆ. ಸ್ಪ್ಯಾಟ್ ಔಟ್ ಮೀನ್ಸ್ ವಾಂತಿ ಮಾಡ್ಕೊಳ್ಳೋದು. ಏನು, ಬ್ಲಡ್. ಯಾಕಪ್ಪ ಅಂದರೆ, ಬಿಕಾಸ್ ದ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ಜ್ ಸ್ಲ್ಯಾಪ್ಡ್ ಹಿಸ್ ಚೀಕ್ ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಬೈ ದ ಹೋಮ್ ಲೇಟ್ ಒನ್ ನೈಟ್. ರಾತ್ರಿ ಬರುವಾಗ ಏನಾಗಿತ್ತಪ್ಪ ಅಂದರೆ, ಅವನಿಗೆ ದೆವ್ವ ಏನಾಗಿರ್ತದೆ, ಭೂತ ಅವನ ಎದುರಿಗೆ ಸಿಕ್ಕು ಅವನಿಗೆ ಕಪಾಳಕ್ಕೆ ಹೊಡೆದಿತ್ತಂತೆ. ಸೊ ಅಲ್ಲಿ ಜನ ಮಾತಾಡ್ತಕ್ಕಂಥ ಸ್ಟೋರಿ. ಸೊ ಆ ಒಂದು ಸ್ಟೋರಿಗಳು ಇದೇ ರೀತಿ ನೆನಪಾಗ್ತಾ ಹೋಯ್ತು. ಆವಾಗ ಹಿ ವಾಸ್ ಫೇಂಟ್ ವಿತ್ ಫಿಯರ್. ಸ್ವಾಮಿಗೆ ಏನಾಯಿತು, ಇದರಿಂದ ಮತ್ತಷ್ಟು ಭಯ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅವನ ಹೃದಯ ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು. ಈಗ ನೋಡ್ರಿ ಏನಾಗುತ್ತೆ, ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ strayed in and cast shadows on the wall. Through the stillness all kinds of noises reached his ears. The ticking of clock, the rustle of trees, snoring sounds, and some vague night insects humming. ನೋಡ್ರಿ, ರಾತ್ರಿ ಏನಾಯ್ತಪ್ಪ ಅಂದರೆ, ಯಾವ ಒಂದು ಬೀದಿ ಬೆಳಕು, ಯಾರ್ದೋ ಒಂದು ವ್ಯಕ್ತಿಯ ನೆರಳು ಅವನ ರೂಮ್ ಕಡೆಗೇನೆ ಬರ್ತಾ ಇತ್ತು. ಥ್ರೂ ದ ಸ್ಟಿಲ್ನೆಸ್ ಆಲ್ ಕೈಂಡ್ಸ್, ಅಷ್ಟು ನಿಶ್ಶಬ್ದವಾಗಿದ್ದರೂ ಕೂಡ ಕೆಲವೊಂದು ಶಬ್ದಗಳು ಸ್ವಾಮಿಯ ಕಿವಿಗೆ ತಲುಪ್ತಾ ಇದ್ವು. ಯಾವ ನೋಡ್ರಿ, ಅವು ರೀಚ್ಡ್ ಹಿಸ್ ಇಯರ್ಸ್. ದ ಟಿಕ್ಕಿಂಗ್ ಆಫ್ ಕ್ಲಾಕ್, ಗಡಿಯಾರ ಹೊಡ್ಕೊಳುತ್ತೆ ನೋಡ್ರಿ, ಟಿಕ್ ಟಿಕ್ ಅಂತ ಆ ಒಂದು ಶಬ್ದ. ಆಮೇಲೆ ರಸಲ್ ಆಫ್ ಟ್ರೀಸ್, ಎಲೆಗಳು ಹೊರಗಡೆ ಗಾಳಿ ಬಿಟ್ಟಿರ್ತಕ್ಕಂಥ ಶಬ್ದ. ಜೊತೆಗೆ ಸ್ನೋರಿಂಗ್ ಸೌಂಡ್ಸ್, ಜನರು ನಿದ್ರೆ ಮಾಡ್ತಕ್ಕಂಥದ್ದು ಅಂದ್ರೆ ಗೊರಕೆ ಹೊಡಿತಕ್ಕಂಥ ಶಬ್ದ. ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ರಾತ್ರಿ ತಿರುಗಾಡ್ತಕ್ಕಂಥ ಕೀಟಗಳು, ಆ ಕೀಟಗಳು ಮಾಡ್ತಕ್ಕಂಥ ಶಬ್ದ ಕೂಡ ಅವನಿಗೆ ಕೇಳಿಸ್ತು. ಹಿ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ ದಟ್ ಹಿ ಕುಡ್ ಹಾರ್ಡ್ಲಿ ಬ್ರೀತ್. ಅವನು ಏನು ಮಾಡ್ತಾ ಇದ್ದಾನೆ, ತನ್ನನ್ನು ತಾನು ಸಂಪೂರ್ಣವಾಗಿ ಮುಚ್ಚಿಕೊಳ್ತಾನೆ. ಎಷ್ಟು ಮುಚ್ಚಿಕೊಳ್ತಾನೆ ಬರೀ, ಹಿ ಕುಡ್ ಹಾರ್ಡ್ಲಿ ಬ್ರೀತ್. ಅವನಿಗೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು, ಅಷ್ಟು ಜೋರಾಗಿ ಏನು ಮಾಡ್ತಾನೆ, ತನ್ನನ್ನು ತಾನು ಮುಚ್ಚಿಕೊಂಡಿದ್ದಾನೆ. ಎವ್ರಿ ಮೊಮೆಂಟ್ ಹಿ ಎಕ್ಸ್ಪೆಕ್ಟ್ ಮೀನ್ಸ್ ನಿರೀಕ್ಷೆ ಮಾಡೋದು. ಅವನು ಯಾರು ನಿರೀಕ್ಷೆ ಮಾಡ್ತಾ ಇದ್ದಾನೆ ಇಲ್ಲಿ, ದ ಡೆವಿಲ್ಸ್ ಟು ಕಮ್ ಅಪ್ ಆ್ಯಂಡ್ ಕ್ಯಾರಿ ಹಿಮ್ ಅವೇ. ಅಂದರೆ ಯಾವಾಗ ಡೆವಿಲ್ ಮೀನ್ಸ್ ಭೂತ ಬರುತ್ತೆ, ನನ್ನನ್ನು ಎತ್ಕೊಂಡು ಹೋಗುತ್ತೆ. ಯಾಕಂದರೆ ಒಂದು ನೆರಳನ್ನು ನೋಡಿರ್ತಾನೆ ನೋಡ್ರಿ, ಆ ಒಂದು ನೆರಳನ್ನು ಇವನು ಇಲ್ಲಿ ವಿಚಾರ ಮಾಡ್ತಾನೆ. ಇನ್ಸ್ಟೆನ್ಸ್ ಆಫ್ ಹಿಸ್ ಓಲ್ಡ್ ಫ್ರೆಂಡ್ಸ್ ಇನ್ ದ 4th ಕ್ಲಾಸ್ ಹೂ ಸಡನ್ಲಿ ಡಿಸಪಿಯರ್ಡ್. ಯಾಕಂದರೆ ಇವನು 4ನೇ ಕ್ಲಾಸಲ್ಲಿ ಇದ್ದಾಗ ಇವನ ಸ್ನೇಹಿತ ಒಬ್ಬ ಇಮಿಡಿಯೇಟ್ ಆಗಿ ಸಡನ್ ಆಗಿ ಡಿಸಪಿಯರ್ ಆಗಿರ್ತಾನೆ. ಡಿಸಪಿಯರ್ ಮೀನ್ಸ್ ಮಾಯವಾಗೋದು. ಡಿಸಪಿಯರ್ಡ್ ಆ್ಯಂಡ್ ವಾಸ್ ಸೇಡ್ ಟು ಹ್ಯಾವ್ ಬೀನ್ ಕ್ಯಾರಿಡ್ ಆಫ್ ಬೈ ಅ ಗೋಸ್ಟ್ ಟು ಸಿಯಾಮ್ ಆರ್ ನೇಪಾಲ್. ಸಿಯಾಮ್ ಮೀನ್ಸ್ ದಟ್ಸ್ ಆನ್ ಇಮ್ಯಾಜಿನರಿ ವರ್ಲ್ಡ್ ಆಫ್ ಗೋಸ್ಟ್ಸ್. ದೆವ್ವ ಅವನನ್ನು ಏನು ಮಾಡುತ್ತೆ, ಭೂತಗಳ ಲೋಕಕ್ಕೆ ಹೊತ್ತೊಯ್ದಿರುತ್ತೆ. ಅಂಥ ಒಂದು ಕಥೆಯನ್ನಲ್ಲಿ ಮಾತಾಡ್ತಾ ಇದ್ರು. ಆ ಒಂದು ಸ್ಟೋರಿ ನೆನಪಾಯಿತು ಸ್ವಾಮಿಗೆ. ಈಗ ಸ್ವಾಮಿ ಏನು ಮಾಡ್ತಾನೆ,
ಅವಸರದಿಂದ ಎದ್ದೇಳ್ತಾನೆ. ಹರ್ರಿಡ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್ ಆ್ಯಂಡ್ ಕ್ರೌಚ್ಡ್ ದೇರ್. ಅಲ್ಲಿ ಏನು ಮಾಡ್ತಾನೆ, ಸಾವಕಾಶ ಅವಸರದಿಂದ ಎದ್ದೇಳ್ತಾನೆ. ಎದ್ದು ಬೆಂಚಿನ ಕೆಳಗಡೆ, ಆ ಬೆಂಚಿನ ಕೆಳಗಡೆ ಏನು ಮಾಡ್ತಾನೆ, ತನ್ನ ಹಾಸಿಗೆಯನ್ನು ಹಾಸ್ತಾನೆ. ಆ್ಯಂಡ್ ಕ್ರೌಚ್ಡ್ ದೇರ್, ಹಿ ಸ್ಲೆಪ್ಟ್ ದೇರ್. ಅಲ್ಲಿ ಮಲ್ಕೊಳ್ತಾನೆ. ಕ್ರೌಚ್ ಮೀನ್ಸ್ ಮಲ್ಕೊಳ್ಳೋದು, ತೆವಳುವುದು. ಇಟ್ ಸೀಮ್ಡ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್, ಮೋರ್ ಕಂಪ್ಯಾಕ್ಟ್ ಆ್ಯಂಡ್ ರಿಯಶ್ಯೂರಿಂಗ್. ಯಾಕಂದರೆ ಆ ಒಂದು ಸ್ಥಳ ಅವನಿಗೆ ಏನು ಅನ್ನಿಸ್ತು, ಎಸ್ ಬೆಟರ್, ಮಚ್ ಸೇಫರ್, ಮೋರ್ ಕಂಪ್ಯಾಕ್ಟ್ ಆ್ಯಂಡ್ ರಿಯಶ್ಯೂರಿಂಗ್. ಇದು ಒಳ್ಳೆಯ ಒಂದು ಸುರಕ್ಷಿತವಾದ ಸ್ಥಳ ಅಂತಕ್ಕಂಥ ಒಂದು ಭಾವನೆ ಅವನ ಮನಸ್ಸಿಗೆ ಬರುತ್ತೆ. ಹಿ ಶಟ್ ಇಸ್ ಐಸ್ ಟೈಟ್ ಆ್ಯಂಡ್ ಎನ್ಕೇಸ್ ಹಿಮ್ಸೆಲ್ಫ್ ಇನ್ ಇಸ್ ಬ್ಲ್ಯಾಂಕೆಟ್ ಒನ್ಸ್ ಅಗೇನ್ ಆ್ಯಂಡ್ ಅನ್ನೌನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್. ಅಂದರೆ ಆಟೋಮೆಟಿಕ್ ಏನಾಗುತ್ತೆ, ಅವನಿಗೆ ತನಗೆ ಗೊತ್ತಿಲ್ಲದಂಗೆ ಕಷ್ಟಪಟ್ಟು ಕಣ್ಣುಗಳನ್ನು ಮುಚ್ತಾನೆ, ಗೊತ್ತಿಲ್ಲದಂತೆ ನಿದ್ರೆಗೆ ಜಾರ್ತಾನೆ. ನಿದ್ರೆಗೆ ಜಾರಿದಾಗ ಆ್ಯಂಡ್ ಇನ್ ಸ್ಲೀಪ್ ಇ ವಾಸ್ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್. ಕನಸು ಅಲ್ಲಿ ಮಲ್ಕೊಳ್ತಾನೆ. ಮಲ್ಕೊಂಡಾಗ ಏನಾಗುತ್ತೆ ಅವನಿಗೆ, ನೈಟ್ ಮೇರ್ಸ್, ದುಸ್ವಪ್ನ ಬೀಳುತ್ತೆ. ಎಂಥ ದುಸ್ವಪ್ನ ನೋಡ್ರೆ, ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಹುಲಿ ಅವನಿಗೆ ಏನು ಮಾಡ್ತಾ ಇತ್ತು, ಬೆನ್ನತ್ತಿತ್ತು. ಚೇಸಿಂಗ್ ಹಿಮ್, his feet stuck to the ground. He desperately tried to escape, but his feet would not move. ಕಷ್ಟಪಟ್ಟು ಹೀಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೆ ಆಗ್ತಾ ಇಲ್ಲ, ಓಡೋದಕ್ಕೆ ಆಗ್ತಾ ಇಲ್ಲ ಕನಸಿನಲ್ಲಿ. ದ ಟೈಗರ್ ವಾಸ್ ಅಟ್ ಹಿಸ್ ಬ್ಯಾಕ್ ಆ್ಯಂಡ್ ಹಿ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರ್ಯಾಚ್ ದ ಗ್ರೌಂಡ್. ಸ್ಕ್ರ್ಯಾಚ್ ಸ್ಕ್ರ್ಯಾಚ್ ಒಂದು ಥರ ಶಬ್ದ ಕೇಳಿಸ್ತಾ ಇತ್ತು ಅವನಿಗೆ, ಅಷ್ಟು ಭಯ ಅಂತ ಒಂದು ಕನಸು. ದೆನ್ ಅ ಲೌಡ್ ಧಡ್ ಧಡ್ ಅಂತಕ್ಕಂಥ ಒಂದು ಶಬ್ದ ಕೇಳಿಸ್ತು. ಆವಾಗ ಸ್ವಾಮಿ ಟ್ರೈ ಟು ಓಪನ್ ಹಿಸ್ ಐಸ್. ಕಷ್ಟಪಟ್ಟು ಹೇಗಾದರೂ ಮಾಡಿ ಕಣ್ಣು ತೆಗಿಬೇಕು ಅಂತ ಯೋಚನೆ ಮಾಡ್ತಾನೆ, ಆದರೆ ಆಗ್ತಾ ಇಲ್ಲ. ಹಿಸ್ ಐಲಿಡ್ಸ್ ವುಡ್ ನಾಟ್ ಓಪನ್. ಕಣ್ಣುಗಳನ್ನು ತೆಗೆಯೋದಕ್ಕೂ ಕೂಡ ಅವನಿಗೆ ಆಗ್ತಾ ಇರಲಿಲ್ಲ. ಆ್ಯಂಡ್ ದ ನೈಟ್ ಮೇರ್ ಕಂಟಿನ್ಯೂಡ್. ಇಟ್ ಥ್ರೆಟನ್ ಟು ಕಂಟಿನ್ಯೂ ಫಾರ್ ಎವರ್. ಸ್ವಾಮಿ ಗ್ರೋನ್ಡ್ ಇನ್ ಡಿಸ್ಪೇರ್. ಕನಸಿನಲ್ಲಿಯೇ ಚೀರ್ತಾನೆ, ಏನೇನೋ ಮಾಡ್ತಾನೆ, ಆದರೆ ಎಚ್ಚರ ಆಗಲ್ಲ. ಕೊನೆಗೆ ಎಚ್ಚರ ಆಯಿತು. ವಿತ್ ಡೆಸ್ಪರೇಟ್ ಎಫರ್ಟ್, ನೋಡ್ರಿ, ವಿತ್ ಅ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ಡ್ ಹಿಸ್ ಐಸ್. ಕಷ್ಟಪಟ್ಟು ಏನು ಮಾಡ್ತಾನೆ, ಕಣ್ಣುಗಳನ್ನು ತೆಗೆದು ಹಿ ಪುಟ್ ಹಿಸ್ ಐಸ್ ಹ್ಯಾಂಡ್ ಔಟ್ ಟು ಫೀಲ್ ಹಿಸ್ ಗ್ರಾನೀಸ್ ಪ್ರೆಸೆನ್ಸ್ ಎಟ್ ಹಿಸ್ ಸೈಡ್ ಆಸ್ ವಾಸ್ ಹಿಸ್ ಹ್ಯಾಬಿಟ್, ಬಟ್ ಓನ್ಲಿ ಟಚ್ಡ್ ದ ವುಡನ್ ಲೆಗ್ ಆಫ್ ದ ಬೆಂಚ್ ಆ್ಯಂಡ್ ಹಿಸ್ ಲೋನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು ಹಿಮ್. ಏನಾಗುತ್ತೆ, ಕಷ್ಟಪಟ್ಟು ಏನು ಮಾಡ್ತಾನೆ, ಕಣ್ಣುಗಳನ್ನು ತೆಗೆದು ಕೈ ಹಾಕ್ತಾನೆ ಅಜ್ಜಿ ಮೇಲೆ. ಅಜ್ಜಿ ಇರಬಹುದು ಅಂತ, ಯಾಕಂದರೆ ಅದು ರೂಢಿ ಅವನಿಗೆ. ಭಯ ಬಿದ್ದಾಗ ಯಾವಾಗಲೂ ಏನು ಮಾಡ್ತಿರ್ತಾನೆ, ಅಜ್ಜಿ ಮೇಲೆ ಕೈ ಹಾಕ್ತಿರ್ತಾನೆ. ಆವಾಗ ಏನಾಗ್ತು, ಹಿ ಟಚ್ಡ್, ವಾಟ್ ಡಿಡ್ ಹಿ ಟಚ್? ಹಿ ಟಚ್ ಓನ್ಲಿ ದ ವುಡನ್ ಲೆಗ್ ಆಫ್ ದ ಬೆಂಚ್. ಆ ಒಂದು ಬೆಂಚ್ ಕೆಳಗಡೆ ಮಲಗಿರ್ತಾನಲ್ಲ, ಆ ಬೆಂಚಿನ ಕಾಲು ಅವನಿಗೆ ಟಚ್ ಆಗುತ್ತೆ. ಆ್ಯಂಡ್ ಇಸ್ ಲೋನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು ಹಿಮ್. ಆವಾಗ ಗೊತ್ತಾಗುತ್ತೆ, ಎಸ್ ಐ ಆಮ್ ಇನ್ ದ ಆಫೀಸ್ ರೂಮ್ ಅಂತಕ್ಕಂಥ ಒಂದು ವಿಷಯ. ನನಗೇನಾಯಿತು, ನಾನು ಆಫೀಸ್ ರೂಮಲ್ಲಿ ಇದ್ದೀನಿ ಅಂತಕ್ಕಂಥ ಒಂದು ವಿಚಾರ ಅವನಿಗೆ ಆವಾಗ ಬಂತು. ಹಿ ಸ್ವೆಟೆಡ್ ವಿತ್ ಫ್ರೈಟ್. ಭಯದಿಂದ ಬೆವರು ಬರ್ತದೆ ನೋಡ್ರಿ. ಭಯದಿಂದ ಏನಾಯಿತು, ಬೆವರು ಬಂತು. ಆ್ಯಂಡ್ ನೌ ವಾಟ್ ವಾಸ್ ದಿಸ್ ರಸ್ಲಿಂಗ್? ಯಾವುದೋ ಒಂದು ಶಬ್ದ ಆಯಿತು ಕಿಟಕಿಯ ಹತ್ರ. ಏನಾಯ್ತು ಅವನಿಗೆ, ಒಂಥರ ಸದ್ದು ಬಂತು. ಏನಿದು ಸದ್ದು ಅಂತ ಏನು ಮಾಡ್ತಾನೆ, ಸ್ಲೋಲಿ, ರಸ್ಲಿಂಗ್ ಅಂತಂದರೆ ಎಲೆಗಳ ಒಂದು ಸದ್ದು. ಒಮ್ಮೆ ಇಮಿಡಿಯೇಟ್ ಆಗಿ ಏನು ಮಾಡ್ತಾನೆ, ಹಿ ಮೂವ್ಡ್ ಟು ದ ಎಡ್ಜ್ ಆಫ್ ದ ಬೆಂಚ್. ಬೆಂಚಿನ ಒಂದು ತುದಿಗೆ ಬಂದು ನೋಡ್ತಾನೆ. ಸ್ಟೇಡ್ ಇನ್ ಟು ದ ಡಾರ್ಕ್ನೆಸ್. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಒಳಗಡೆ ಎಡ್ಜ್ ಅಂದ್ರೆ ತುದಿ, ಬೆಂಚಿನ ತುದಿಗೆ ಬಂದು ಕತ್ತಲೆಯಲ್ಲಿ ದಿಟ್ಟಿಸಿ ನೋಡ್ತಾನೆ. ಸ್ಟೇರ್ ಮೀನ್ಸ್ ದಿಟ್ಟಿಸಿ ನೋಡುವುದು. ಸ್ಟೇರ್ಡ್ ಇನ್ ದ ಡಾರ್ಕ್ನೆಸ್. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಏನೋ ಒಂದು ಅವನ ಕಡೆಗೇನೆ ಬರ್ತಾ ಇತ್ತು. ಅವನ ಕಡೆಗೆ ಬರ್ತಾ ಇದ್ದಾಗ ನೋಡ್ರಿ, ಹಿ ಲೇ ಗೇಸಿಂಗ್ ಎಟ್ ಇಟ್ ಇನ್ ಹಾರರ್. ಭಯದಲ್ಲಿ ಅದ್ರ ಕಡೆಗೇನೆ ನೋಡ್ತಾ ಇದ್ದಾನೆ. ಏನೋ ಒಂದು ಬರ್ತಾ ಇತ್ತಲ್ಲ, ಭಯದಲ್ಲಿ ಅದ್ರ ಕಡೆಗೇನೆ ನೋಡ್ತಾ ಇದ್ದಾನೆ. ಹಿಸ್ ಎಂಡ್ ಹ್ಯಾಡ್ ಕಮ್. ಅವನಿಗೆ ವಿಚಾರ ಬಂದ್ಬಿಡ್ತು, ಎಸ್ ಇವತ್ತು ನನ್ನ ಕೊನೆಯ ದಿನ ಬಂತು ಅಂತ ವಿಚಾರ ಮಾಡ್ತಾನೆ. ಮಾಡಿದ ತಕ್ಷಣ ಹಿ ರಿಯಲೈಸ್ಡ್ ದಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್ ಆ್ಯಂಡ್ ಟ್ರಿಯರ್ ಹಿಮ್ ಆ್ಯಂಡ್ ಸೊ ವೈ ಶುಡ್ ಹಿ ವೇಟ್. ನೋಡ್ರಿ, ಈಗ ಪ್ರೆಸೆಂಟ್ಲಿ ಏನು, ಆ ಒಂದು ಭೂತ ನನ್ನ ಹತ್ರನೇ ಇದೆ, ಡೆವಿಲ್ ನನ್ನ ಹತ್ರನೇ ಇದೆ, ಇನ್ನೇನು ನನಗದು ಎಳ್ಕೊಂಡು ಹೋಗುತ್ತೆ. ಪುಲ್ ಹಿಮ್ ಔಟ್, ನನ್ನನ್ನು ಎಳ್ಕೊಂಡು ಹೋಗುತ್ತೆ. ಸೊ ವೈ ಶುಡ್ ಹಿ ವೇಟ್, ಯಾಕೆ ವೇಟ್ ಮಾಡಬೇಕು ಅಂತ ವಿಚಾರ ಮಾಡ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ಧೈರ್ಯವನ್ನು ತೋರಿಸ್ತಾನೆ ಸ್ವಾಮಿ. ಏನು, ಆ್ಯಸ್ ಇಟ್ ಕೇಮ್ ನಿಯರರ್ ಹಿ ಕ್ರೌಲ್ಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್. ಅದು ಸಮೀಪ ಬಂದಾಗ ಆ ಒಂದು ತೆವಳುತ್ತಾ ಏನು ಮಾಡ್ತಾನೆ, ಅದರ ಒಂದು ಜೋರಾಗಿ ಬಂದು ಅದರ ಹಗ್ಡ್ ಇಟ್ ವಿತ್ ಆಲ್ ಇಸ್ ಮೈಟ್. ಅದರ ಕಾಲುಗಳನ್ನು ಜೋರಾಗಿ ಹಿಡ್ಕೊಳ್ತಾನೆ.
ಬಿಗಿಯಾಗಿ ಹಿಡ್ಕೋತಾನೆ, ಹಗ್ಗಡ್ ವಿತ್ ಆಲ್ ಇಸ್ ಮೈಟ್ ಆ್ಯಂಡ್ ಯೂಸ್ಡ್ ಇಸ್ ಟೀತ್ ಆನ್ ಇಟ್ ಲೈಕ್ ಅ ಮಾರ್ಟಲ್ ವೆಪನ್. ಅವುಗಳನ್ನೇ ಒಂದು ಮಾರಣಾಂತಿಕ ಅಸ್ತ್ರಗಳನ್ನಾಗಿ ಮಾಡಿಕೊಂಡು, ಮಾರಕ ಅಸ್ತ್ರಗಳನ್ನಾಗಿ ಮಾಡ್ಕೊಂಡು ತನ್ನ ಹಲ್ಲುಗಳಿಂದ ಅವನ ಒಂದು ಕಾಲುಗಳನ್ನು ಜೋರಾಗಿ ಕಚ್ಚುತ್ತಾನೆ. ಕಚ್ಚಿದಾಗ ಏನಾಗುತ್ತೆ, ಸೊ ಅಲ್ಲಿ ಬಂದಿರತಕ್ಕಂಥವ್ನು ಯಾರು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿ ಬಂದಿರತಕ್ಕಂಥ ಕಚ್ಚಿದಾಗ ನೋಡ್ರಿ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಲಾಸ್ಟ್ ಪಾರ್ಟ್ ಈಗ ನಾವು ನೋಡ್ತಾ ಇರೋದು, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ವೆಂಟ್ ಫೋರ್ತ್ ಆನ್ ಅಗೊನೈಸ್ಡ್ ಥಂಡರಿಂಗ್ ಕ್ರೈ and was followed by a heavy trembling and falling amidst furniture. In a moment, father, cook, and a servant came in carrying lights, and all three of them fell on the burglar, who lay amidst the furniture with a bleeding ankle. ನೋಡ್ರಿ, ಥಂಡ್ರಿಂಗ್ ಮೀನ್ಸ್ ಜೋರಾಗಿ ಚೀರ್ತಾನೆ ಆ ಒಬ್ಬ ವ್ಯಕ್ತಿ. ಇವನೇನು ಕಚ್ಚಿರುವಂತಕ್ಕಂಥ ಒಂದು ರಭಸಕ್ಕೆ ಜೋರಾಗಿ ಚೀರ್ತಾನೆ. ಏನಂತ ಚೀರ್ತಾನೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ಏನೋ ಒಂದು ನನ್ನನ್ನು ಕಚ್ಚಿತು, ಕಡಿಯಿತು ಅಂತ ಜೋರಾಗಿ ಚೀರ್ತಾನೆ. ಆ್ಯಂಡ್ ವಾಸ್ ಫಾಲೋಡ್ ಬೈ ಎ ಹೆವಿ ಟ್ರಂಬ್ಲಿಂಗ್. ಅವನು ತನ್ನ ಕಾಲುಗಳನ್ನು ಬಿಟ್ಟಿಲ್ಲ, ಸ್ವಾಮಿ ಬಿಡದೇ ಇದ್ದಾಗ ಅವನಲ್ಲೇ ಕತ್ತರಿಸ್ಕೊಂಡು ಕೆಳಗಡೆ ಬೀಳ್ತಾನೆ. ಅಮಿಡ್ಸ್ಟ್ ಫರ್ನಿಚರ್, ಅಲ್ಲೇ ಒಂದು ಸಾಮಾನುಗಳು ಇರ್ತವೆ, ಸಾಮಾನುಗಳ ಕೆಳಗಡೆ ಏನು ಮಾಡ್ತಾನೆ, ಅವನು ಬಿದ್ದುಕೊಳ್ತಾನೆ. ಇನ್ ಅ ಮೊಮೆಂಟ್, ಕ್ಷಣಾರ್ಧದಲ್ಲಿ ಅವರ ತಂದೆ, ಕುಕ್ ಆ್ಯಂಡ್ ಸರ್ವೆಂಟ್, ಮನೆಯಾಳು ಮತ್ತೊಬ್ಬ ಅಡಿಗೆಯವ ಅಲ್ಲಿಗೆ ಬರ್ತಾರೆ ದೀಪವನ್ನು ತಗೊಂಡು. ಆ್ಯಂಡ್ ಆಲ್ ತ್ರೀ ಆಫ್ ದೆಮ್ ಫೆಲ್ ಆನ್ ದ ಬರ್ಗ್ಲರ್ ದರೋಡೆಕೋರ. ಅಂದರೆ ಅಲ್ಲಿ ಬಂದಿರತಕ್ಕಂಥವನು ಯಾರು, ದರೋಡೆಕೋರ ವಿನಃ ಯಾವುದೇ ರೀತಿಯ ಭೂತ ಅಲ್ಲ. ಹೂ ಲೇ ಅಮಿಸ್ಟ್ ದ ಫರ್ನಿಚರ್ ವಿತ್ ಅ ಬ್ಲೀಡಿಂಗ್ ಆ್ಯಂಕಲ್. ಅವನು ಕಾಲುದಿಂದ ಜೋರಾಗಿ ರಕ್ತ ಸೋರ್ತಾ ಇತ್ತು. ಯಾರು, ದರೋಡೆಕೋರ. ಆ ದರೋಡೆಕೋರನ ಕಾಲಿನಿಂದ. ಸೊ ನೋಡ್ರಿ, ಅಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ರಿ ಯಾವ ರೀತಿ ಅವನು ಜೋರಾಗಿ ಕಾಲನ್ನು ಹಿಡ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಒಂದು ವಿಷಯವನ್ನು. ಸೊ ಈಗ ಏನಾಯ್ತು ನೋಡ್ರಿ, ನೆಕ್ಸ್ಟ್ ಡೇ ಸ್ವಾಮಿ ಬಿಕೇಮ್ ಅ ಹೀರೋ. ಇಮಿಡಿಯೇಟ್ ಆಗಿ ಸ್ವಾಮಿ ಏನಾದ, ಹೀರೋ ಆಗಿಬಿಡ್ತಾನೆ. ಸೊ ಕಂಗ್ರ್ಯಾಚುಲೇಷನ್ಸ್ ವೆರ್ ಶೋವರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್. ದ ಹೆಡ್ ಮಾಸ್ಟರ್ ಸೆಡ್ ದಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. Swami had bitten into the flesh of one of the most notorious housebreakers of the district, and the police were grateful to him for it. ನೋಡ್ರಿ, ನೆಕ್ಸ್ಟ್ ಡೇ ಏನಪ್ಪ ಅಂದರೆ ಅಭಿನಂದನೆಗಳ ಸುರಿಮಳೆನೇ ಆಯಿತು, ಸ್ವಾಮಿಗೆ ಮಹಾಪೂರನೇ ಆಯಿತು. ಯಾಕಪ್ಪ ಅಂದರೆ ಹಿಸ್ ಕ್ಲಾಸ್ಮೇಟ್ಸ್ ಯಾವ ರೀತಿ, ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಅವರಿಗೆ ಯಾವ ರೀತಿ ನೋಡ್ತಾ ಇದ್ರು ಅವ್ನ ಕ್ಲಾಸ್ಮೇಟ್ಸು, ರೆಸ್ಪೆಕ್ಟ್ ಕೊಟ್ಟು ಗೌರವದಿಂದ ನೋಡ್ತಾ ಇದ್ರು. ಆ್ಯಸ್ ಟೀಚರ್ ಪ್ಯಾಟೆಡ್ ಇಸ್ ಬ್ಯಾಕ್, ಪ್ಯಾಟೆಡ್ ಬೆನ್ನು ತಟ್ಟುವುದು, ಪ್ಯಾಟೆಡ್ ಇಸ್ ಬ್ಯಾಕ್. ದ ಹೆಡ್ ಮಾಸ್ಟರ್ ಸೇಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ನಿಜವಾದ ಸಿಪಾಯಿ ಅಂದರೆ ಯಾರು, ನಮ್ಮ ಸ್ವಾಮಿ ಅಂತ ಯಾರು ಹೇಳ್ತಾರೆ, ಹೆಡ್ ಮಾಸ್ಟರ್ ಹೇಳ್ತಾರೆ. ಸೊ ಅಷ್ಟು ಯಾಕಪ್ಪ ಅಂದರೆ ಸ್ವಾಮಿ ಹಿಡಿದಿದ್ದು ಅಂತಿಂಥ ಕಳ್ಳನಲ್ಲ. ಹಿ ವಾಸ್ ಎ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದ ಡಿಸ್ಟ್ರಿಕ್ಟ್. ಒಬ್ಬ ಭಯಂಕರವಾಗಿರ್ತಕ್ಕಂಥ ಒಬ್ಬ ಕಳ್ಳ ಅವನು, ದರೋಡೆಕೋರ ಅವನು. ಅದಕ್ಕೋಸ್ಕರ ಪೊಲೀಸರು ಕೂಡ ಅವನಿಗೆ ಋಣಿಯಾಗಿದ್ದಾರೆ. ಇಲ್ಲಿ ಪೊಲೀಸರು ಕೂಡ ಅವನಿಗೆ ಋಣಿಯಾಗಿದ್ದಾರೆ. ನೆಕ್ಸ್ಟ್ ಡೇ ಏನಾಗುತ್ತೆ, ಇನ್ಸ್ಪೆಕ್ಟರ್ ಅವನಿಗೆ ಕರೆಸ್ಕೊಂಡ್ರು, ತಮ್ಮ ಒಂದು ಸ್ಟೇಷನ್ಗೆ ಕರೆಸ್ಕೊಂಡು ಹೇಳ್ತಾರೆ, ಸ್ವಾಮಿಗೆ ಹೇಳಿದ್ರು. ದ ಇನ್ಸ್ಪೆಕ್ಟರ್ ಸೆಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ನೀನು ದೊಡ್ಡವನಾದ ಮೇಲೆ ಯಾಕೆ ನೀನು ಒಬ್ಬ ಪೊಲೀಸ್ ಆಗಬಾರ್ದು, ಯಾಕಂದ್ರೆ ನಿನ್ನ ಹತ್ರ ಧೈರ್ಯ ಸಾಕಷ್ಟು ಇದೆ ಅಂತ ಹೇಳ್ತಾನೆ. ಆವಾಗ ಸ್ವಾಮಿ ಹೇಳ್ತಾನೆ, ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್, ಶಿಷ್ಟಾಚಾರಕ್ಕೆ ಏನು ಹೇಳ್ತಾನೆ, ಸರ್ಟನ್ಲಿ, ಆಯಿತು ಖಂಡಿತವಾಗಿಯೂ ಆಗ್ತೀನಿ. ದೋ ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್. ಆದರೆ ಆಲ್ರೆಡಿ ಅವನು ದೃಢ ಸಂಕಲ್ಪ ಮಾಡಿದ್ದಾನೆ. ಏನಾಗಬೇಕಂತ ಮಾಡಿದ್ದಾನೆ ನೋಡ್ರಿ, ಹಿ ಬಿಕಮ್ ಆ್ಯನ್ ಎಂಜಿನ್ ಡ್ರೈವರ್, ಎ ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್. ನಾ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಆಗಬೇಕೇ ವಿನಃ ಪೊಲೀಸ್ ಗಿಲೀಸ್ ಬೇಡ. ಯಾಕಂತಂದರೆ ಅದು ರಿಸ್ಕು. ಈ ಸ್ವಾಮಿ ಧೈರ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಭಾಗಕ್ಕೆ ಹೋಗೋಣ. ವೆನ್ ಈ ರಿಟರ್ನ್ಡ್ ಹೋಮ್ ಫ್ರಮ್ ದ ಕ್ಲಬ್ ದಟ್ ನೈಟ್, ಹಿ ಮೀನ್ಸ್ ಹಿಯರ್ ಸ್ವಾಮಿ ಇಸ್ ಫಾದರ್. ಸ್ವಾಮಿಯ ತಂದೆ ಯಾವತ್ತು ಲೇಟಾಗಿ ಬಂದರು, ಸ್ವಲ್ಪ ಕ್ಲಬ್ನಿಂದ ಲೇಟಾಗಿ ಬರ್ತಾರೆ. ಫಾದರ್ ಆಸ್ಕ್ಡ್, ವೆರ್ ಇಸ್ ದ ಬಾಯ್. ಹಿ ಈಸ್ ಅಸ್ಲೀಪ್. ಇಟ್ ಈಸ್ ದ ಕನ್ವರ್ಸೇಷನ್ ಬಿಟ್ವೀನ್ ಮದರ್ ಆ್ಯಂಡ್ ಸ್ವಾಮೀಸ್ ಫಾದರ್ ಆ್ಯಂಡ್ ಮದರ್. ಅವರಿಬ್ಬರಿಗೂ ಏನಪ್ಪ ರೇ ವಾಗ್ವಾದ ನಡೀತು ನೋಡ್ರಿ. ವೇರ್ ಇಸ್ ದ ಬಾಯ್, ಹಿ ಈಸ್ ಅಸ್ಲೀಪ್. ಅವನು ಮಲ್ಕೊಂಡಿದ್ದಾನೆ, ಆಲ್ರೆಡಿ ಮಲ್ಕೊಂಡನ. ಲುಕ್ ಅಟ್ ದಟ್ ಎಕ್ಸ್ಕ್ಲಾಮೇಟರಿ ಮಾರ್ಕ್. ಹಿ ಡಿಡೆಂಟ್ ಹ್ಯಾವ್ ಅ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್. ಅವನಿಗೆ ಕಣ್ಣು ರೆಪ್ಪೆ ಕೂಡ ಹೊಡೆದಿಲ್ಲ ಅವನು ರಾತ್ರಿ ಇಡೀ. ಅವನಿಗೆ ಮಲ್ಕೊಂಡಿಲ್ಲ ಅಂತ ಹೇಳ್ತಾರೆ ತಾಯಿ. ಸೈಡ್ ಇಸ್ ಮದರ್, ವೆರ್ ಈಸ್ ಈ ಸ್ಲೀಪಿಂಗ್. ಅವನು ಎಲ್ಲಿ ಮಲ್ಕೊಂಡಿದ್ದಾನೆ, ಇನ್ ಈಸ್ ಯೂಶುವಲ್ ಪ್ಲೇಸ್.
ಮದರ್ ಸೈಡ್. ಎಸ್, ಅವನು ಸಾಮಾನ್ಯವಾಗಿ ಎಲ್ಲಿ ಮಲ್ಕೊಳ್ತಿದ್ದಾನೋ ಅದೇ ಒಂದು ಪ್ಲೇಸಲ್ಲಿ ಮಲ್ಕೊಂಡಿದ್ದಾನೆ. ಸೊ ವಾಟ್ ಈಸ್ ದಟ್ ಈಸ್ ಯೂಶುವಲ್ ಪ್ಲೇಸ್? Beside his granny. He went to bed at 7:30. Sleeping beside his granny again? Father said, no wonder. He wanted to be asleep before I could return home. Clever boy. ಭಾಳಷ್ಟು ಜಾಣವನು, ಯಾಕಂದರೆ ನಾನು ಮನೆಗೆ ಬರೋದಕ್ಕಿಂತ ಮುಂಚೆನೇ ಮಲ್ಕೊಂಡಿದ್ದಾನೆ. ಹೇಗಾದರೂ ಮಾಡಿ ನನ್ನಿಂದ ತಪ್ಪಿಸ್ಕೊಳ್ಬೇಕು ಅಂತ ಮಾಡಿದ್ದಾನೆ ಅವನು. ಹೀ ಈಸ್ ಅ ಕ್ಲೆವರ್ ಬಾಯ್ ಅಂತ ಯಾರು ಹೇಳ್ತಾನೆ? ಸ್ವಾಮಿಯ ತಂದೆ ಹೇಳ್ತಾರೆ. ಆವಾಗ ಸ್ವಾಮೀಸ್ ಮದರ್ ಲಾಸ್ಟ್ ಅ ಟೆಂಪರ್. ಅವಳಿಗೆ ತಾಳ್ಮೆನ ಕಳ್ಕೊಳ್ತಾಳೆ. ತಾಳ್ಮೆ ಕಳ್ಕೊಂಡು ಏನಪ್ಪ ಅಂತ ಹೇಳ್ತಾಳೆ ನೋಡ್ರಿ, ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಅವ್ನಿಗೆ ಎಲ್ಲಿ ಇಷ್ಟ ಆಗ್ತದೆ ಅವನಿಗೆ ಮಲ್ಕೊಳ್ಳೋದಕ್ಕೆ ಬಿಡಿ. ಯು ನೀಡ್ ನಾಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್. ಮತ್ತೆ ಅವನ ಜೀವನೊಳಗೆ ನೀನು ರಿಸ್ಕ್ ತೊಗೊಳ್ಬೇಡಿ. ಫಾದರ್ ಮಂಬಲ್ಡ್. ತಂದೆ ಏನು ಮಾಡ್ತಾರೆ ಈಗ? ಮಂಬಲ್ಡ್, ಕೊಣಗ್ತಾರೆ, ಅಂದರೆ ಮನಸ್ಸಿನಲ್ಲೇ ಹೇಳೋದು. ವಿಸ್ಪರ್ಡ್, ಸ್ಪೀಕಿಂಗ್ ಸ್ಲೋಲಿ, ಅಸ್ಪಷ್ಟವಾಗಿ. ಆ್ಯಸ್ ಇ ವೆಂಟ್ ಇನ್ ಟು ಚೇಂಜ್. ತನ್ನ ಚೇಂಜ್ ಮಾಡೋ ಬಟ್ಟೆಯನ್ನು ಚೇಂಜ್ ಮಾಡೋದಕ್ಕೆ ಹೋಗುವಾಗ ಹೇಳ್ತಾನೆ ನೋಡ್ರಿ, ಆಲ್ ರೈಟ್ ಮಾಲಿ ಕಾಡಲ್, ಚಿಕ್ಕ ಮಗು ಇದ್ದಾನೆ ಇನ್ನೂ. ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಕ್ಯಾನ್. ಅವನಿಗೆ ಎಷ್ಟು ಸಾಧ್ಯನೋ ಅಷ್ಟು ಅವನನ್ನು ಏನು ಮಾಡು, ನೀನು ಹಾಳು ಮಾಡು ಅಂತ ಹೇಳ್ತಾನೆ. ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್. ನನಗೆ ಆಮೇಲೆ ಮಾತ್ರ ನೀನು ನನ್ನ ಮೇಲೆ ಏನಿಗೂ ಯಾವುದೇ ರೀತಿಯ ಬ್ಲೇಮ್ ಮಾಡಬೇಡ, ಬೈದಕ್ಕೆ ಹೋಗಬೇಡ ಅಂತ ತನ್ನ ಹೆಂಡತಿಗೆ ಅವನು ಹೇಳ್ತಾನೆ. ಆಫ್ಟರ್ವರ್ಡ್ಸ್, ಆಮೇಲೆ. ಆವಾಗ ಸ್ವಾಮಿ ನೋಡ್ರಿ, ಹಿ ಈಸ್ ವೆರಿ ಕ್ಲೆವರ್. ರಿಯಲಿ ಸ್ವಾಮಿ ಈಸ್ ಕ್ಲೆವರ್. ಹಿ ಈಸ್ ಫಾಲೋವಿಂಗ್ ದ ಹೋಲ್ ಕನ್ವರ್ಸೇಷನ್ ಫ್ರಮ್ ಅಂಡರ್ ದ ಬ್ಲ್ಯಾಂಕೆಟ್. ಸ್ವಾಮಿ ಇವರಿಬ್ಬರು ಮಾತಾಡ್ತಕ್ಕಂಥ ವಿಷಯವನ್ನು ಸ್ವಾಮಿ ಏನಪ್ಪಾರೆ ಬ್ಲ್ಯಾಂಕೆಟ್ ಒಳಗಡೆಯಿಂದನೇ ಕೇಳಿಸ್ಕೊಳ್ತಾ ಇದ್ದಾನೆ. ಹಿ ಫೆಲ್ಟ್ ಟ್ರೆಮೆಂಡಸ್ಲಿ ರಿಲೀವ್ಡ್. ಅವನಿಗೆ ಅತಿಯಾಗಿ ಸಂತೋಷ ಆಯಿತು, ಸಮಾಧಾನ ಆಯಿತು. ಬಿಕಾಸ್ ಟು ಹಿಯರ್ ದ್ಯಾಟ್ ಹಿಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ಯಾಕಂದರೆ ನನ್ನ ತಂದೆ ಕೊನೆಗೂ ನನ್ನ ಒಂದು ವಿಷಯಕ್ಕೆ ಬರಲ್ಲ. ಈಗ ನಾನು ನನ್ನ ಮನಸ್ಸಿಗೆ ಬಂದಲ್ಲಿ ಏನು ಮಾಡ್ತಾರೆ, ಅಜ್ಜಿ ಹತ್ರ ನಾನು ಆರಾಮಾಗಿ ಸೇಫಾಗಿ ಮಲ್ಕೊಳ್ಬೋದು. ಗಿವ್ ಅಪ್ ಮೀನ್ಸ್ ಸ್ಟಾಪ್. ಅಂದರೆ ನನ್ನ ಒಂದು ವಿಷಯಕ್ಕೆ ನನ್ನ ತಂದೆ ಬರಲ್ಲ. ಗಿವ್ ಅಪ್ ಮೀನ್ಸ್ ಸ್ಟಾಪ್. ಈ ರೀತಿ ಸ್ವಾಮಿ ವಿಚಾರ ಮಾಡ್ತಾರೆ. ಸೊ ದಿಸ್ ಈಸ್ ದ ಸ್ಟೋರಿ. ಏನು, ಸ್ವಾಮಿ ಯಾವ ರೀತಿ ಓವರ್ ನೈಟ್ ಹೀರೋ ಆಗಿ ಪರಿವರ್ತನೆ ಆಗ್ತಾನೆ. ಹಿ ಈಸ್ ನಾಟ್ ಅ ರಿಯಲ್ ಹೀರೋ, ಹಿ ಈಸ್ ಅನ್ ಇನ್ಸಿಡೆಂಟಲ್